ಹೇಳಿ ಚಕ್ರವರ್ತಿಗಳೇ, ಏನೋ ಮಾತನಾಡಬೇಕು ಎಂದಿರಿ? ಹೌದು ರೇಣುರಾಜ, ಇದು ಗಂಭೀರವಾದ ವಿಚಾರ. ಅದಕ್ಕಾಗಿಯೇ ಸಭೆಯಲ್ಲಿ ಮಾತನಾಡುವುದು ಬೇಡ, ಪ್ರತ್ಯೇಕವಾಗಿ ಬರಲು ಹೇಳಿದೆ. ಅರ್ಥವಾಯಿತು. ನನ್ನಿಂದ ಏನಾದರೂ ಕೆಲಸವಾಗಬೇಕಿತ್ತೆ? ಹೌದು, ನಿನ್ನಿಂದ ಆಗಬೇಕಾದ ಕೆಲಸ ಇದೆ. ಅಷ್ಟೇ ಅಲ್ಲ, ಇದು ನಿನ್ನಿಂದ ಮಾತ್ರ ಸಾಧ್ಯವಾದ ಕೆಲಸ. ನೀವು ಜಗತ್ತನ್ನೇ ಗೆದ್ದ ಚಕ್ರವರ್ತಿಗಳು, ನಿಮ್ಮಂಥವರಿಗೆ ನಾನೇನು ಸಹಾಯ ಮಾಡಬಲ್ಲೆ? ಕೆಲವು ಬಾರಿ ಯಾವ ವ್ಯಕ್ತಿಗಳಿಂದ ಯಾವ ಕೆಲಸವಾಗುತ್ತದೆ ಎಂದು ಹೇಳಲಾಗದು. ಯಾರನ್ನೂ ಇಷ್ಟೇ ಎಂದು ಅಳಿಯಬಾರದಲ್ಲ. ಹಾ, ಅದೇನೋ ನಿಜವೇ. ಈಗ ನನ್ನಿಂದ ಏನಾಗಬೇಕು ಹೇಳಿ, ನನ್ನ ಕೈಲಾದರೆ ಖಂಡಿತ ನಡೆಸಿಕೊಡುತ್ತೇನೆ. ನಿನ್ನಿಂದ ಸಾಧ್ಯವೆಂದು ಅರಿತೇ ಬಂದಿದ್ದೇನೆ ರೇಣುರಾಜ. ನಾನು ಪ್ರಪಂಚದ ಎಲ್ಲ ಭೂಭಾಗಗಳನ್ನು ಗೆದ್ದಿದ್ದೇನೆ, ಆದರೆ ನಿನ್ನ ಈ ರಾಜ್ಯವೊಂದನ್ನು ಬಿಟ್ಟು. ಭಯಪಡದೆ. ಹಾಗೆಂದು ನಾನೀಗ ನಿನ್ನ ಮೇಲೆ ಆಕ್ರಮಣ ಮಾಡುವ ಉದ್ದೇಶವನ್ನು ಹೊತ್ತು ಬಂದವನಲ್ಲ. ಹಾಗಿದ್ದರೆ ಮತ್ತೇನು ಕಾರಣ ಕಾರ್ತಬೀರ್ಯರೇ? ನಮ್ಮೀರ್ವರ ವೈರತ್ವ ಬಹಳ ಕಾಲಗಳಿಂದಲೂ ಮುಂದುವರಿಯುತ್ತಲೇ ಇದೆ. ಆದರೆ ಈ ದ್ವೇಷವನ್ನು ಮುಂದುವರಿಸುವುದು ನನಗೆ ಇಷ್ಟವಿಲ್ಲ. ರೇಣುಕಾ ಯಲ್ಲಮ್ಮ ಶ್ರೀ ರೇಣುಕಾ ಯಲ್ಲಮ್ಮ.